ಹಾಯ್ ಸ್ನೇಹಿತರೆ, ದ್ವಿತೀಯ PUC ವಿದ್ಯಾರ್ಥಿಗಳ ಪರೀಕ್ಷೆಗಳು ಮಾರ್ಚ್ 1 ರಿಂದ ಮಾರ್ಚ್ 22 ಆನ್ಯುವಲ್ ಎಕ್ಸಾಮ್ ನಡೆಸಲಾಗುವುದು. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಮತ್ತು ನೋಟ್ಸ್ಗಳು, ನಿಮಗೆ ಲಾಂಗ್ ಕ್ವಶನ್ಸ್ಗಳಿಗೆ ಆನ್ಸರ್ ಬೇಕಂದ್ರೆ ಈಗ ಆಲ್ರೆಡಿ ನಾನು ಯೂಟ್ಯೂಬ್ನಲ್ಲಿ ಏನು ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಕೊಟ್ಟಿದ್ದೇನಲ್ಲ, ಆರ್ಟ್ಸ್ ಕಾಮರ್ಸ್ ಮತ್ತು ಎಲ್ಲ ವಿದ್ಯಾರ್ಥಿಗಳಿಗೆ ಲೈವ್ ಸೆಷನಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಕೊಟ್ಟಿದೆ. ನೀವು ಚಾನಲಲ್ಲಿ ಹೋಗಿ ಎಜುಕೇಷನ್ ಕನ್ನಡ ಅಂತ ನಮ್ಮದು ಟೆಲಿಗ್ರಾಮ್ ಗ್ರೂಪ್ ಇದೆ ಆಯಿತಾ. ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹೋಗಿ ಏನಿದಿಲ್ಲ ಇಲ್ಲಿ ಶೋ ಮಾಡ್ತಾ ಇದ್ದೇನೆ, ಇಲ್ಲಿ ನೋಡ್ತಾ ಇರ್ಬೋದು. ಟೆಲಿಗ್ರಾಮ್ನಲ್ಲಿ ಹೋಗಿ ಅಲ್ಲಿ ನಿಮಗೆ ಯಾವುದೋ ಒಂದು ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತೆ ನೋಟ್ಸ್ಗಳು ಬೇಕು, PCMB ವಿದ್ಯಾರ್ಥಿಗಳಿಗೆ ಮತ್ತು ಆರ್ಟ್ಸ್ ಮತ್ತು ಕಾಮರ್ಸ್ ವಿದ್ಯಾರ್ಥಿಗಳ ಎಲ್ಲ ಸಬ್ಜೆಕ್ಟ್ದು ನಾನು ನಿಮಗೆ ಅಲ್ಲಿ ನೋಟ್ಸ್ಗಳು ಹಾಕಿದ್ದೇನೆ. ಲಾಂಗ್ ಕ್ವಶನ್ಸ್ಗಳಿಗೆ ಇವಾಗ ಫಾರ್ ಎಕ್ಸಾಂಪಲ್ ಒಂದು ಪ್ರಶ್ನೆಗೆ ನಿಮಗೆ ಆನ್ಸರ್ ಸಿಗ್ತಾ ಇಲ್ಲ ಅಂದರೆ ಆ ಒಂದು ನೋಟ್ಸ್ನಲ್ಲಿ ಆನ್ಸರ್ ಇರುತ್ತೆ. ನೀವು PDFಗಳು ನಿಮಗೆ ಬೇಕಾದರೆ ಟೆಲಿಗ್ರಾಮ್ನಲ್ಲಿ ಹೋಗಿ ಎಜುಕೇಷನ್ ಕನ್ನಡ ಅಂತ ಟೆಲಿಗ್ರಾಮ್ ಗ್ರೂಪ್ ಇದೆಯಲ್ಲ, ಜಾಯ್ನ್ ಆಗಿರಿ. ಎಲ್ಲರೂ ಅಲ್ಲಿ PDFಗಳನ್ನು ಆಕ್ಸೆಸ್ ಮಾಡ್ಕೊಳ್ಳಿ. ನಿಮಗೆ PDFಗಳು ಬೇಕಾದರೆ ಅಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ. ಮತ್ತು ಯೂಟ್ಯೂಬ್ನಲ್ಲಿ ಹೋಗಿ ತಕ್ಷಣ ಎಜುಕೇಷನ್ ಕನ್ನಡ ಅಂತ ಸರ್ಚ್ ಮಾಡಿ ನಮ್ಮ ಚಾನಲ್ ಬರುತ್ತೆ. ಚಾನಲ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಅಲ್ಲಿ ಹೋಮ್ ವಿಡಿಯೋಸ್ ಅಂತ ಇದೆ, ಅಲ್ಲಿ ಪ್ಲೇಲಿಸ್ಟ್ನಲ್ಲಿ ಹೋಗಿ ನೋಡಿದರೆ ನಿಮಗೆ ಆಲ್ ಸಬ್ಜೆಕ್ಟ್ ಮೇಲೆ MCQ ಕ್ವಶನ್ ಮಾಡಿದ್ದೇನೆ ಮತ್ತು 2 ಮಾರ್ಕ್ಸ್ ಕ್ವಶನ್, ಫಿಕ್ಸ್ಡ್ ಕ್ವಶನ್ ಕೊಟ್ಟಿದ್ದೇನೆ ಮತ್ತು ಎಲ್ಲ ಸಬ್ಜೆಕ್ಟ್ ಮೇಲೆ ಲಾಂಗ್ ಕ್ವಶನ್ಸ್ಗಳು ಏನಿದೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಅಲ್ಲಿ ಕೊಟ್ಟಿದ್ದೇನೆ. ಆ 3 ಪ್ಲೇಲಿಸ್ಟ್ ನೀವು ನೋಡ್ಕೋಬೇಕಾಗುತ್ತೆ. ಅಲ್ಲಿ ಏನೇನೋ ವಿಡಿಯೋಗಳು ನಾನು ಅಪ್ಲೋಡ್ ಮಾಡ್ತಾ ಇರ್ತೇನೆ, ಅಲ್ಲಿ ರೆಗ್ಯುಲರ್ ಆಗಿ ನೀವು ಟಚ್ ಇರಬೇಕಾಗುತ್ತೆ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಶೇರ್ ಮಾಡಿ. ನಿಮ್ಮ ಒಂದು ಶೇರ್ನಿಂದ ವಿದ್ಯಾರ್ಥಿಗಳ ಭವಿಷ್ಯ ಚೇಂಜ್ ಆಗ್ಬೋದು ಮತ್ತು ಎಲ್ಲ ವಿದ್ಯಾರ್ಥಿಗಳು ಪಾಸ್ ಕೂಡ ಆಗ್ತಾರೆ, ಎಲ್ಲ ವಿದ್ಯಾರ್ಥಿಗಳಿಗೆ ಸಹಾಯ ಆಗುತ್ತೆ. ಥ್ಯಾಂಕ್ ಯು.